ಅಬ್ಬಾ ಏನಪ್ಪ ಯಾರೋ ಸಂಬಂಧಪಟ್ಟರೆ ವಿಜಿಲ್ ಹಾಕಿದ್ರು ನೋಡ್ರಿ. ಯವ್ವ ನಾ ಸಾಲಿ ಒಲ್ಲೆ ಅಂತ ಅಳಕತ್ತಿದ ಒಂದು ಹುಡುಗ. ಯವ್ವ ನಾ ಸಾಲಿ ಒಲ್ಲೆ ಯಾಕ ಮಾಸ್ತರ್ ಹೊಡಿತಾರ. ಸುಮ್ಮನೆ ಯಾಕೆ ಹೊಡಿತಾರ? ಸುಮ್ಮನೆ ಹೊಡಿತಾರ. ಸುಮ್ಮನೆ ಯಾಕೆ ಹೊಡಿತಾರೋ? ನೀ ಅಂತ ಏನು ಮಾಡಿದಿ? ಏನೂ ಮಲಗಿಲ್ಲವ, ಸುಮ್ಮನೆ ಮಲಗಿದ್ ನಾನು, ಆದರೂ ಎಬ್ಬಿಸಿ ಹೊಡೆದ್ರು. ಹೌದಾ? ಈ ಥರದ ಉತ್ತರ ಈಗಿನ ಮಕ್ಕಳು ಕೊಡೋಕ್ಕೆ ಸಾಧ್ಯನಾ? ಇದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಸಾಧ್ಯ. ಅಲ್ಲಿ ಬೈಲೇ ಶಾಲೆ. 6ನೇ ಕ್ಲಾಸು 7ನೇ ಕ್ಲಾಸಲ್ಲಿ ಪಾಠ ಹೇಳ್ಬೇಕಾದ್ರೆ 4, 5ನೇ ಕ್ಲಾಸ್ ನಮ್ಮನ್ನು ಬೀದಿಲಿ ಗಿಡದ ಕೆಳಗಡೆ ಕೂತ್ಕೊಳ್ರಿ ಅಂತಿದ್ದು. ಬೋರ್ಡ್ ಇಲ್ಲ, ಏನಿಲ್ಲ. ಶನಿವಾರ ಭಾನುವಾರ ಬಂದರೆ ಉಳಿದರೆಲ್ಲ ಮನೆಗೆ ಹೋಗ್ರಿ, 7, 8 ಒಳಗಡೆ ಬರ್ರಿ ಅಂತ. ಈ ಥರ ಮರದ ಕೆಳಗಡೆ ಶಾಲೆ. ಇವತ್ತು ಒಂದೊಂದು ಶಾಲೆಯ ಒಳಗಡೆ ಹೋಗ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಅಲ್ಲಿ ಕಲ್ತು ಬರೋದೇನು ಮಕ್ಕಳು? ಅದಕ್ಕೆ ಗ್ರಾಮೀಣ ಜೀವನ ಒಳ್ಳೆಯದು ಅಂತ. ಹಾಗೆ ನಮ್ಮಲ್ಲಿ ಎಷ್ಟು ವ್ಯತ್ಯಾಸ ಇದ್ದಾರೆ. ಬೀಚಿಯವರು ಎಲ್ಲ ಸಹಜವಾಗಿ ಸೇರಿಸಿ ಹೇಳ್ತಿದ್ದೀನಿ. ಜ್ಯೋತಿಷ್ಯ ಕೇಳ್ತಾರೆ. ಇವರು ಬಹುಶಃ ಜ್ಯೋತಿಷ್ಯ ಕೇಳಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅವರು ಉದ್ಯೋಗದಲ್ಲಿ ಏರಿರೋ ರೀತಿ ನೋಡಿದರೆ ಜ್ಯೋತಿಷ್ಯ ಕೇಳಿದವ್ರು ಹಂಗೆ ನಾನು ಏನಾಗ್ತೀನಿ ಅಂತ ಕೇಳಿ ಅವನೇನೋ ಹೇಳು ಇವರೇನೋ ಹೇಳೋ ಇದ್ರೆ ಉದ್ಧಾರ ಆಗಲ್ಲ. ಜ್ಯೋತಿಷ್ಯ ಕೇಳಬಾರ್ದು. ಭವಿಷ್ಯ ಯಾಕೆ ಕೇಳಬಾರ್ದು ಅಂದರೆ ಭವಿಷ್ಯವನ್ನು ನಾವೇ ರೂಪಿಸಬೇಕು ಅಂತ ಭವಿಷ್ಯ ಕೇಳಬಾರ್ದು. ಈಗ ಟಾಟಾ ಬಿರ್ಲಾ ಅಥವಾ ಇವರೆಲ್ಲ ಭವಿಷ್ಯ ಕೇಳಿಲ್ಲ. ಕೆಲಸ ಮಾಡ್ತಾ ಹೋದರೆ ಇವರ ಭವಿಷ್ಯವೇ ಜನರಿಗೆ ಪಾಠ ಆಗ್ತದೆ. ಹೌದಾ? ಹೌದಾ? ನಾನು ಏನು ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಸುಮ್ಮನೆ ನಾನು ನೋಡಪ್ಪ, ನಾನು ಏನು ಮಾಡ್ತೀನಿ ನೋಡಿ ಕಲಿ ಮಾಡಿ ತಿಳಿ ಅಂತ ಮಾಡ್ತಾರೆ. ಹಾಗೆ ಇದೆ. ಅದಕ್ಕೆ ಜ್ಯೋತಿಷಿಗಳು ಹೇಳ್ತಾರೆ ಏನು, ಬುಧ 11ನೇ ಮನೆಯಲ್ಲಿದ್ದಾನೆ. ನಾನು ಹೇಳ್ತಿರ್ತಾರೆ ಯಾವ ಬುಧನೋ ಅವನಿಗೆ ಅಲ್ಲಿ ಬಾಡಿಗೆ ಮನೆ ಸಿಕ್ತೋ, ರೆಂಟೆಡ್ಡೋ, ಅಥವಾ ಒತ್ತೆ ಹಾಕ್ಕೊಂಡಿರೋದು, ಇಲ್ಲೇನು ಭೋಗ್ಯಕ್ಕೆ ಅಂತಾರಲ್ಲ, ಇಲ್ಲೆಲ್ಲ ಬುಧ 11ನೇ ಮನೆಯಲ್ಲಿದ್ದಾನೆ, ಶನಿ 10ನೇ ಮನೆಯಲ್ಲಿದ್ದಾನೆ, ಶುಕ್ರ 2ನೇ ಮನೆಯಲ್ಲಿದ್ದಾನೆ ಎಂದು ಹೇಳುವ ಜ್ಯೋತಿಷಿಗಳು ಬಂಗಲೆಯಲ್ಲಿದ್ದಾರೆ. ಭವಿಷ್ಯ ಕೇಳುವ ನಾವು ಬಾಡಿಗೆ ಮನೆಯಲ್ಲಿದ್ದೇವೆ. ಹೌದಾ? ನೋಡಿ, ಎರಡೆರಡೇ ಸ್ಲೈಡ್ ಮೇಲೆ ದಯವಿಟ್ಟು ನಗು ಯಾರಿಗೆ ಬರ್ತೇವೆ ಜೋರಾಗಿ ನಗರಿ, ನಗು ಬರ್ದವ್ರು ಅಟ್ಲೀಸ್ಟ್ ಚಪ್ಪಾಳೆ ಆದರೂ ಬಡೀರಿ. ಬೆಳಗ್ಗೆ ಬಲಕ್ಕೆ ಎದ್ದ ಎಡಕ್ಕೆ ಎದ್ದ. ತಾಯಿ ಅಂದ್ರದ್ದು ಏನೋ ಅವ್ರು ಎಬ್ಸ್ತಾರೆ. ರಾಮು ಶ್ರೀನಿವಾಸ ಹೇಳೋ, ಬಲಗಡೆ ತಿರುಗಿ ಹೇಳೋ. ಎಲ್ಲ ಸುಳ್ಳು. ದೇಹಕ್ಕೆ ಬಲಗಡೆ ಎಡಗಡೆ ಅನ್ನೋದು ಇಲ್ಲವೇ ಇಲ್ಲ. ಬಲಗೈ ಕೆಲಸ ಬಲಗೈಗೆ, ಎಡಗೈ ಕೆಲಸ ಎಡಗೈಗೆ. ಬಲಗೈ ಮಂತ್ರಿ, ಎಡಗೈ ಪ್ರಜೆ. ಅವ್ರು ಏನು ಮಾಡ್ತಾರೋ ಅದ್ರ ವಿರುದ್ಧವಾಗಿ ಇವನು ಮಾಡೋದು. ಹೌದಾ? ಬೆಳಗ್ಗೆ ಬಲಕ್ಕೆ ಎದ್ದ ಎಡಕ್ಕೆ ಎದ್ದ ಅನ್ನೋದು ಮುಖ್ಯ ಅಲ್ಲ, ಎದ್ದ ಅದು ಬಹಳ ಮುಖ್ಯ. ದುಡ್ಡು ಬರುತ್ತೆ ಹೋಗುತ್ತೆ, ಆಸ್ತಿ ಬರುತ್ತೆ ಹೋಗುತ್ತೆ, ಕಷ್ಟ ಬರುತ್ತೆ ಹೋಗುತ್ತೆ. ದುಡ್ಡು ಬರುತ್ತೆ ಹೋಗುತ್ತೆ, ಆಸ್ತಿ ಬರುತ್ತೆ ಹೋಗುತ್ತೆ, ಕಷ್ಟ ಬರುತ್ತೆ ಹೋಗುತ್ತೆ. ಆದರೆ ಒಂದು ಬರುತ್ತೆ ಹೋಗಲ್ಲ. ಏನು? ಒಂದು ಹೋಗುತ್ತೆ ಬರಲ್ಲ. ಒಂದು ಬರುತ್ತೆ ಹೋಗಲ್ಲ ಹೊಟ್ಟೆ. ಒಂದು ಹೋಗುತ್ತೆ ಬರಲ್ಲ ಕೂದಲು. ಬೋಳು ತಲೆಯವ್ರ ಕೈ ಮೇಲೆ ತಲೆ ಮೇಲೆ ಕೈ ಆಡಿಸಿ ಹೇಳಿ, ಸಮಾಧಾನ ಆಗುತ್ತೆ. ಹೌದಾ? ನೋಡಿ, ಇವೆಲ್ಲ ವಾಟ್ಸಪ್ಗಳಲ್ಲಿ ಬಂದಂಥ ಮೆಸೇಜ್ಗಳು. ಈ ಥರದನ್ನು ಯಾರು ಓದಲ್ಲ, ಬರೀ ಟಕ 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 ಸರಿಸ್ತಾ ಹೋಗ್ತೀವಿ. ನಿಮಗೆಲ್ಲ ಗೊತ್ತಿರುವಂತೆ ಅಷ್ಟಾವಧಾನ ಶತಾವಧಾನ ಅಂತ ಒಂದು ಕಾರ್ಯಕ್ರಮ ಇದೆ. ನೋಡಿದರೆ ಯಾರಾದರೂ ಹಿರಿಯರು? ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು ಅಷ್ಟಾವಧಾನ, ಗಣೇಶ್ ಶತಾವಧಾನಿಗಳು. 3 ದಿವಸ ನಡೀತದ್ರಿ. ನಮ್ಮ ತಲೆ ಬುರುಡೆ ಒಳಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ದೇವಮಾನವರು. ಅದೆಂಥ ಜ್ಞಾಪಕ. ಕಂಪ್ಯೂಟರ್ ಅವ್ರ ಮುಂದೆ ಏನು ಮಾಡೋಕ್ಕಾಗಲ್ಲ, ಅಂಥ ಬುದ್ಧಿವಂತರು. ಅಷ್ಟಾವಧಾನ ಅಂತ ನಡೀತದೆ. 8 ಜನ ಹೀಗೆ ಕೂಡಿಸಿ. ಇಂಥ ಕಾರ್ಯಕ್ರಮಗಳಲ್ಲಿ ದಯವಿಟ್ಟು ನಾನು ಇವ್ರಿಗೆ ಹೇಳ್ತೀನಿ, ಅಂಥ ಕಾರ್ಯಕ್ರಮಗಳು ಮಾಡಬೇಕು ನೀವೆಲ್ಲ. ಅದ್ಭುತ ಅದು. 8 ಜನ ಕೂತ್ಕೋತಾರೆ, ಇಡೀ ದಿನ ನಡೀತದೆ. ಒಬ್ಬರೊಂದು ಪ್ರಶ್ನೆ ಕೇಳ್ತಾರೆ, ಅವ್ರಿಗೆ ಉತ್ತರ ಹೇಳಲ್ಲ. ಅವರೊಂದು ಪ್ರಶ್ನೆ ಕೇಳ್ತಾರೆ, ಅವ್ರಿಗೆ ಉತ್ತರ ಹೇಳಲ್ಲ. 8 ಜನ ಪ್ರಶ್ನೆ ಆಗುತ್ತೆ. 1 ರೌಂಡ್ ಆಯಿತು. 2ನೇ ರೌಂಡಿಗೆ ಮತ್ತೊಂದು ಪ್ರಶ್ನೆ ಕೇಳ್ತಾರೆ, ಆಗಲೂ ಉತ್ತರ ಹೇಳಲ್ಲ. 3ನೇ ರೌಂಡ್ಗೆ 8 3 24 ಪ್ರಶ್ನೆಗಳಾದವು. ಮಧ್ಯೆ ಮಧ್ಯೆ ಒಬ್ಬ ಗಂಟೆ ಬಾರಿಸ್ತಿರ್ತಾನೆ. ಮಧ್ಯೆ ಮಧ್ಯೆ ನಮ್ಮಂಥವ್ನು ಅಧಿಕ ಪ್ರಸಂಗಿ ಇರ್ತಾನೆ. ಅವನು ಯಾವುದೋ ಕೇಳಿದಾಗ ಇದ್ದಕ್ಕಿದ್ದಂತೆ ಯಾವುದೋ ಒಂದು ಸಂಸ್ಕೃತ ಶ್ಲೋಕ ಮಾಡಿ ಪಂಡಿತರೆ ಅಂತ ಯಾರೋ ಪಕ್ಕದಲ್ಲಿ ಕೇಳಿದಾಗ ಆಯಿತು ಅಂದಿರ್ತಾರೆ. ಇವರು ಪಕ್ಕದಲ್ಲಿ ಹೇಮಮಾಲಿನಿಗೆ ವಯಸ್ಸೆಷ್ಟು ಸಾರ್ ಅಂತ ಕೇಳ್ತಾನೆ. ಧರ್ಮೇಂದ್ರನಿಗೆ ಹೆಂಡ್ತೀರಿ ಎಷ್ಟು ಸಾರ್ ಅಂತ ಕೇಳ್ತಾನೆ. ಅದನ್ನು ಜ್ಞಾಪಕ ಇಟ್ಕೋಬೇಕು. ಅದ್ರ ಜೊತೆಗೆ ಅದನ್ನೆಲ್ಲ ಮಾಡಬೇಕು. ಇದ್ರ ಮಧ್ಯೆ ಒಬ್ಬ ಅಧಿಕ ಪ್ರಸಂಗಿ ಅಂತಿರ್ತಾನೆ ನಮ್ಮದ್ದು. ಅವನು ಸುಮ್ಮನೆ ದಾರಿ ತಪ್ಪಿಸೋದು. ಅಂಥವ್ನು ಏನು ಕೇಳಿಬಿಟ್ಟ, ದೇವರನ್ನು ಎಲ್ಲದರಲ್ಲಿಯೂ ಕಾಣ್ತೀವಿ,
ಪ್ರತಿಯೊಂದು ಅಕ್ಷರದಲ್ಲೂ ದೇವನಿದ್ದಾನೆ, ದೇವನನ್ನು ಸ್ತುತಿಸದೇ ಇರತಕ್ಕಂಥ ಪದವೇ ಇಲ್ಲ ಅಂದ್ಬಿಟ್ಟ. ಎದ್ದು ನಿಂತ ನಮ್ಮಂಥ ಅಧಿಕ ಪ್ರಸಂಗಿ. ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಈ ನಾಲ್ಕನ್ನು ಬಳಸಿ ದೇವರು ಸ್ತುತಿ ಮಾಡಿ ಅಂದ. ಸಾಧ್ಯವಾ? ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಇವು ನಾಲ್ಕನ್ನು ಬಳಸಿ ತಿನ್ನು ಅಂದಿದ್ರೆ ಸುಲಭವಾಗಿ ತಿಂದುಬಿಡ್ಬೋದು. ಇವನ್ನ ಬಳಸಿ ದೇವರ ಸ್ತುತಿ ಮಾಡಬೇಕು, ಸಾಧ್ಯವೇ ಏನ್ರಿ ಯಾರಿಗಾದರೂ? ಮಾಡಿದ್ರೆ ಅವ್ರು ಗೊತ್ತಾ, ಅದು 3ನೇ 4ನೇ ರೌಂಡ್ನಲ್ಲಿ. ಅದರಲ್ಲಿ ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಎಲ್ಲ ಬಂತು. ಏನದು? ಹೇ ಸಾಂಬಾರುದ್ರ ಚಟ್ಲಿ ನಾವು ನಿಟಿಲಿ ನೇತ್ರ, ನೀ ಎಲ್ಲೆಲ್ಲೂ ಇರು ವಡೆ, ನಾ ಕಾಲನ್ನು ಎಲ್ಲಿ ಇಡ್ಲಿ. ಹೇ ಸಾಂಬಾರುದ್ರ ಸಾಂಬಾರು ಬಂತು. ಸಿಟಿ ಚಟ್ಲಿ ನಾವು ನಿಟಿಲ್ ನೇತ್ರ ಚಟಣಿ ಬಂತು. ನೀ ಎಲ್ಲೆಲ್ಲೂ ಇರು ವಡೆ ಅನ್ನಲ್ಲಿ ವಡೆ ಬಂತು, ನಾ ಕಾಲನ್ನು ಎಲ್ಲಿ ಇಡ್ಲಿ ಅನ್ನಲ್ಲಿ ಇಡ್ಲಿ ಬಂತು. ನೋಡಿ ಎಂಥ ಚಮತ್ಕಾರ ಇದೆ ಕನ್ನಡದಲ್ಲಿ. ದಯವಿಟ್ಟು ಇಲ್ಲಿ ಬಿಡುವಿನ ವೇಳೆಯಲ್ಲಿ ಕಾದಂಬರಿ ಸಾಹಿತ್ಯ ಓದೋ ಹವ್ಯಾಸ ಇರೋರು ಯಾರಾದರೂ ಇದ್ದೀರಾ? ವೆರಿ ಗುಡ್. 1 2 3 4 ಎತ್ತಿದವರಿಗೆ ಥ್ಯಾಂಕ್ಸು. ಎತ್ತದೇ ಇರೋರಿಗೆ ಒಂದು ದಯವಿಟ್ಟು ದಿನಕ್ಕೆ ಒಂದು 10 ಪೇಜ್ ಆದರೂ ಕನ್ನಡ ಓದಿ ಮಲ್ಕೊಳ್ಳಿ. ಅದ್ಭುತವಾದಂಥ ಪುಸ್ತಕಗಳು ಬಂದಿದೆ. ಜಗದೀಶ್ ಶರ್ಮಾ, ವಸುಧೇಂದ್ರ, ಭೈರಪ್ಪ ಅವರಂತೂ ಬಿಡಿ, ಭೈರಪ್ಪನವ್ರ ಕಾದಂಬರಿ ಅಂದರೆ ಅದು ವಿಶ್ವಕೋಶ. ಬೀಚಿ ಲೈಟ್ ನೀವು ಶುರು ಮಾಡ್ಬೇಕಾದ್ರೆ ಒಮ್ಮಿಂದೊಮ್ಮೆಲೇ ನೀವು ದೊಡ್ಡ ಕಾದಂಬರಿ ಪ್ರಾಣೇಶ್ವರ್ ಹೇಳಿದ್ದಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ತಗೊಂಡ್ಬಿಟ್ರೆ ಜನ್ಮದಲ್ಲಿ ನೀವು ಪುಸ್ತಕ ಮುಟ್ಟಲ್ಲ. ತನಾಲಿ ರಾಮಕೃಷ್ಣನ್ ಬೆಕ್ಕಾಗಿ ಬಿಡ್ತೀರಿ. ಆಮೇಲೆ ಬಿಸಿ ಹಾಲು ಕುಡಿದು ಲೈಟ್ ಸಾಹಿತ್ಯ ಓದ್ಬೇಕಾದ್ರೆ ಬೀಚಿಯವರು ಶುರು ಮಾಡಿ. ಬೀಚಿಯವರು ಶುರು ಮಾಡಿದರೆ ಹಾಸ್ಯಕ್ಕೆ ದಾರಿನೂ ಸಿಕ್ಕಾಗತ್ತೆ, ಎಲ್ಲವನ್ನು ಅರಗಿಸ್ಕೊಳ್ಳೋ ಶಕ್ತಿ ಕೂಡ ನಿಮಗೆ ಬರುತ್ತೆ. ಹೌದಾ? ಇಲ್ಲೆಲ್ಲ ಸೊಫಿಸ್ಟಿಕೇಟೆಡು ಮನೆಯಲ್ಲಿ ಆಳೋ ಕಾಳುಗಳಿರ್ತಕ್ಕಂಥ ಹೆಣ್ಮಕ್ಳು ಇದ್ದೀರಮ್ಮ. ಮನೇಲೇ ನೀವೇ ಆಳೋ ಕಾಳುಗಳಿಲ್ಲ ಸರ್, ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊತೀವಿ, ಪಾತ್ರೆ ತಿಕ್ಕೋದು, ಅಡುಗೆ ಮಾಡೋದು, ನೆಲ ಒರೆಸೋದು, ಆ ಥರ ಹೆಣ್ಮಕ್ಳಿದ್ದೀರಾ? ಸ್ವಲ್ಪ ಕೈ ಮೇಲೆ ಎತ್ತಿ. ವೆರಿ ಗುಡ್. ಗುಡ್. ಹಾಂ ನೋಡಿ, ಅದನ್ನು ಮಾಡ್ತೀರಾ. ಇಷ್ಟು ಸಿಂಗಾರ ಮಾಡ್ಕೊಂಡು ಇಲ್ಲಿಗೂ ಬಂದಿದ್ದೀರಾ. ಇದು ನಿಜವಾದಂಥ ಮಹಿಳೆಯ ಪಾತ್ರ. ಕೆಲವರು ಒಡ್ಡೊಡ್ಡಾಗಿರ್ತಾರೆ. ಏನಮ್ಮ ಹೀಗಿದೆಯಾ? ಅಯ್ಯೋ ಮುಸುರೆ ತಿಕ್ಕೊಂಡು ನಾನು ಇನ್ಯಾಕೆ ಇರಬೇಕು ಅಂದರೆ ಗಂಡನ ಮೇಲೆ ಕಂಪ್ಲೇಂಟ್. ಅದು ಈ ಬಡ್ಡಿ ಮಗ ಮುಸುರೆಯವ್ರನ್ನ ಇಟ್ಟಿಲ್ಲ ಅಂತ. ಹಾಗಿರಬಾರ್ದು. ಎಲ್ಲ ಇದ್ರೂ ಕೂಡ ಆಯಾ ಸಂದರ್ಭದಲ್ಲಿ ಗಂಡೊಂದು ಹೆಣ್ಣಾರು ಅಂತ ಒಂದು ಕನ್ನಡ ಸಿನಿಮಾ ಇದೆ, ಗೊತ್ತಾ ನಿಮಗೆ? ಅದನ್ನು ನೋಡದೇ ಇದ್ದರೆ ದಯವಿಟ್ಟು ಪ್ರತಿಯೊಬ್ಬರೂ ನೋಡಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ. 6 ಗುಣಗಳ ಹೆಣ್ಣನ್ನು ಹುಡುಕ್ತಿರ್ತಾರೆ ರಾಜ್ಕುಮಾರ್. ಗಂಡೊಂದು ಹೆಣ್ಣಾರು ಅಂತ ನಿಮ್ಗೆ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ. ದಯವಿಟ್ಟು ದೊಡ್ಡ ಸ್ಕ್ರೀನಲ್ಲಿ ಹಾಕ್ಕೊಂಡು ನೋಡಿ ಅದನ್ನು. ಅದರಲ್ಲಿ ಒಂದೊಂದು ಗುಣಗಳ ಹೆಣ್ಣನ್ನು ಹುಡುಕ್ತಾ ರಾಜ್ಕುಮಾರ್ ಅಡ್ಡಾಡೋದು ಇದೆಯಲ್ಲ, ಅದ್ಭುತವಾದಂಥ ಚಿತ್ರಕಥೆ. ಒಳ್ಳೆ ಮೂವಿ ಅದು. ರಾಜ್ಕುಮಾರ್ ಭಾರತಿ ಚಿತ್ರ ಭಾಳ ಚೆನ್ನಾಗಿದೆ, ಹಾಸ್ಯವಾಗಿದೆ. ಗಂಡೊಂದು ಹೆಣ್ಣಾರು ಅಂದ ತಕ್ಷಣ ಯಾವುದೋ ಡಬಲ್ ಮೀನಿಂಗ್ ಪಿಕ್ಚರಮ್ಮ. ಗಂಡೊಂದು ಹೆಣ್ಣಾರು ಅಂದರೆ ಒಬ್ಬ ಗಂಡು 6 ಗುಣಗಳ ಹೆಣ್ಣನ್ನು ಹುಡುಕ್ತಾನೆ. ದಟ್ ಈಸ್ ಥೀಮ್ ಆಫ್ ದಿ ಪಿಕ್ಚರ್. ಅದ್ಭುತ ಪಿಕ್ಚರ್. ನಾನು ಎಷ್ಟು ಸಾರಿ ನೋಡಿದ್ದೀನೋ ಗೊತ್ತಿಲ್ಲ. ಇಷ್ಟವಾದಂಥ ಕೆಲಸ ಯಾವುದು? ನಿಮ್ಮ ಹೆಣ್ಮಕ್ಳು ಕೆಲಸ ಮಾಡ್ತಿರಲ್ಲಮ್ಮ. ನಾನು ತಿಳ್ಕೊಂಡಂತೆ ಹೆಣ್ಣು ಮಕ್ಕಳಿಗೆ ಅತ್ಯಂತ ಇಷ್ಟವಾದಂಥ ಮತ್ತು ಗಂಡಸರಿಗೆ ಮಾರಣಾಂತಿಕವಾಗಿರ್ತಕ್ಕಂಥ ಕೆಲಸ ಅಂದರೆ ನೆಲ ಒರೆಸೋದು. ನೆಲ ಒರೆಸಿದ್ರ ಟೈಮ್ ಬಂತು ಅಂದರೆ ಈ ಹೆಂಡಂದರು ಎಲ್ಲ ನಡೀರಿ, ಆಯಿತು ಸ್ಕೂಲ್ಗೆ ಹೊರಡಿ, ಕಾಲೇಜ್ಗೆ ಹೊರಡಿ, ಕೆಲ್ಸಕ್ಕೆ ಹೊರಡಿ, ಎಲ್ಲರ ಮನೆಗೆ ಹೋಗಿ ಯಾಕಮ್ಮ ಅಷ್ಟು ಅವಸರ ಮಾಡ್ತೀವಿ, ನಾನು ನೆಲ ಒರೆಸ್ಬೇಕು. ನೆಲ ಒರೆಸಿದ ಮೇಲೆ ಯಾರು ಅದನ್ನು ತುಳಿಬಾರ್ದು. ಅವಳು ತುಳಿಯಲ್ಲ, ರಿವರ್ಸ್ ಒರೆಸ್ತಾ ಬರ್ತಾಳೆ. ಹಿಂಗೆ ಬಾಗಿಲ ಹತ್ರ ಬಂದು ಹೊರಗಡೆ ನಿಂತು ಒಂದು ಅರ್ಧ ಗಂಟೆ ಕೂಡ್ತಾಳೆ. ಯಾವುದು ಆ ಟೈಲ್ಸ್ ಆರೋವರೆಗೂ. ಹೌದಾ? ಈಗಂತೂ ಆ ಬಡಿಗೆಗಳು ಬಂದಿದೆ, ಹಿಂಗೆ ಒರೆಸ್ತಾ ಹೊರಗಡೆ ಬರ್ತೀವಿ. ತುಳಿತಾನೆ ಬರಬೇಕು, ಅದಕ್ಕೆ ಕೈಯಿಂದ ಒರೆಸೋದೇ ಒಳ್ಳೆಯದು. ಆ ಥರ ಒಬ್ಬ ಹೆಣ್ಮಗಳು ಎಷ್ಟೊಳಗೆ ನೆಲ ಒರೆಸೋದ್ರ ಮೇಲೆ ಭಕ್ತಿ ಇತ್ತು ಅಂದರೆ, ಯಾರಾದರೂ ತುಳಿದ್ರೆ ಸುಟ್ಟು ಬಿಡ್ತೀನಿ ನಿಮ್ಮನ್ನು ಅಂಥೇಳಿ ರಿವಾಲ್ವರ್ ತಗೊಂಡಿದ್ಲು. ಅದಕ್ಕೆ ಲೈಸೆನ್ಸು ಮಾಡಿಸಿದ್ಲು. ಬಳಸಿರಲಿಲ್ಲ, 2 ವರ್ಷ ಆಗಿತ್ತು. ಅಂಜಿಬಿಟ್ಟಿದ್ರಲ್ಲ ಗಂಡ ಮಕ್ಕಳು ಮೊಮ್ಮಕ್ಕಳು, ಅಯ್ಯೋ ರಿವಾಲ್ವರ್ ತಗೊಂಡಿದ್ದಾಳೆ, ಜೈಲಿಗೆ ಹೋಗೋಕ್ಕೂ ಅಂಜಲ್ಲ ಇವಳು, ಯಾರು ತುಳಿಬಾರ್ದು ಅಂಥೇಳಿ ಎಲ್ಲ ಒಂದಿನ ಕೆಲಸ ಆಯಿತು. ಯಥಾ ಪ್ರಕಾರ ಎಲ್ಲರನ್ನೂ ಕಳಿಸಿದ್ಲು, ಗಂಡನನ್ನೂ ಕಳಿಸಿದ್ಲು. ಆಯಿತು, ಎಲ್ಲ ಹೊರಟ್ರಾ? ತಾನೂ ತುಳಿಯಲ್ಲ. ಅದಷ್ಟು ಭಕ್ತಿ ಒರೆಸಿದ ನೆಲದ ಮೇಲೆ ಒರೆಸ್ತಾ ರಿವರ್ಸ್ ಬಂದ್ಲು, ಹೊರಗಡೆ ಬಂದ್ಲು. ಆ ಬಟ್ಟೆನ ಹಿಂಡಿ ಒಂದು ಕಡೆ ಕೂತ್ಕೊಂಡ್ಲು. ಗಂಡ ಒಂದು ಅರ್ಧ ಕಿಲೋಮೀಟ್ರ್ ಹೋದೋನು ಏನೋ ಜ್ಞಾಪಕ ಆಗಿ ಸ್ಕೂಟ್ರ್ ಡಿಕ್ಕಿ ತೆಗೆದು ನೋಡ್ತಾನೆ, ಯಾವುದೋ ಫೈಲ್ ಮನೇಲೇ ಬಿಟ್ಬಿಟ್ಟಿದ್ದಾನೆ ಇವಳು ಅವಸರಕ್ಕೆ. ಪಾಪ ಬಂದವನು ಹೇಳಲಿಲ್ಲ ಕೇಳಲಿಲ್ಲ, ದೊಡ್ಡ ಅಂತ ಬೂಟ್ಗಾಲಿಂದ ಒಳಗಡೆ ಹೋಗ್ಬಿಟ್ಟು ಪಿತ್ತ ನೆತ್ತಿಗೇರಿಬಿಡ್ತೊಳಗೆ. ಹೋದ್ಲು, ಲೈಸೆನ್ಸ್ ಎಲ್ಲ ಮರೆತು ರಿವಾಲ್ವರ್ ತೊಗೊಂಡು ಢಾಮ್ ಅಂತ 2 ಭುಜಕ್ಕೆ ಒಂದು ಎದೆಗೆ ಹೊಡೆದ್ಲು. ಢಮಾರ್ ಗಂಡ ಬಿದ್ದೋಗ್ಬಿಟ್ಟು. ಪಕ್ಕದ ಮನೆಯವ್ರು, ಮೈ ಗಾಡ್, ರಿವಾಲ್ವರ್ ತಗೊಂಡದ್ದಕ್ಕೂ ಇವತ್ತು ಯಾರನ್ನೋ ಕೊಂದಳು ರೀ ಮೇಡಮ್.
ಪೊಲೀಸಿಗೆ ಫೋನ್ ಮಾಡಿ ಸಾರ್ ನಮ್ಮ ಮನೆ ಪಕ್ಕದಲ್ಲಿ ಹೀಗೆ ಆಗಿತ್ತು, 2 ವರ್ಷದಿಂದ ರಿವಾಲ್ವರ್ ತಂದಿಟ್ಕೊಂಡಿದ್ದು, ಇವತ್ತು ಗಂಡನ್ನೇ ಹೊಡೆದ್ಬಿಟ್ಲು ಸರ್. ಅಯ್ಯೋ ಮೈ ಗಾಡ್, ಹೌದು ಆಯ್ತಮ್ಮ ಬರ್ತೀವಿ, ಎಲ್ಲಿ ಎಲ್ಲ ನಂಬರ್ ಬರ್ಕೊಂಡ್ರು. ಇವ್ರು ಕಿಟಕಿಲಿ ಕೂತಲ್ಲ, ಈ ಪಕ್ಕದ ಮನೆಯವರಿಗೆಲ್ಲ ಕಿಟಕಿ ಕಾಮಾಕ್ಷಮ್ಮ ಅಂತ ಹೆಸರು. ತಮ್ಮ ಮನೆಯಲ್ಲಿ ಹೆಗ್ಗಣ ಸತ್ತಿದ್ರು, ಅವ್ರ ಮನೆಯಲ್ಲಿ ಜೇಡ ಇದೆಯೇನೋ ನೋಡ್ತಿರ್ತಾರೆ. ಹಿಂಗೆ ನೋಡಿದ್ರು, ಪೊಲೀಸರು ಬರಲಿಲ್ಲ. ಅಯ್ಯೋ ಹಾಳಾದ ಪೊಲೀಸರು ಬರಲೇ ಇಲ್ಲ, ಈ ಅಮ್ಮನ ಹಿಡ್ಕೊಂಡು ಹೋಗ್ಬೇಕಾಗಿತ್ತು, ಅವ್ಳು ಸೊಕ್ಕು ಮುರಿತಿತ್ತು. ಮತ್ತು 10 ನಿಮಿಷ ಆಯಿತು, ಕಿಟಕಿಲಿ ನೋಡೋದು, ಕಿಟಕಿ ಹಾಕೋದು. ಅರ್ಧ ಗಂಟೆ ಆಯಿತು, ಪೊಲೀಸರು ಬರಲಿಲ್ಲ. ತಿರ್ಗಾ ಮತ್ತೆ ಹೊಡೆದ್ರು ಫೋನು, ಸಾರ್ ಬನ್ನಿ ಸರ್, ಅರ್ಧ ಗಂಟೆ ಆಗೋಯ್ತು, ಬಂದಿದ್ದೀವಮ್ಮ, ಎಲ್ಲಿದ್ದೀರಿ ಸರ್, ಕಾಣ್ತಾನೇ ಇಲ್ಲ, ಮನೆ ಬಾಗಿಲು ಮುಂದೆ ನಿಂತವ್ರು, ಮುಂದೆ ಒಳಗಡೆ ಹೋಗಿ ಸಾರ್, ನಿಮಗೆ ಬಾಡಿ ಸಿಗುತ್ತೆ. ಅಯ್ಯೋ ಇನ್ನೂ ನೆಲ ಒಣಗಿಲ್ಲಮ್ಮ ಅಂದ ಇನ್ಸ್ಪೆಕ್ಟ್ರು. ಅಂದರೆ ಅವನಿಗೂ ಭಯ ಶುರುವಾಗಿಬಿಡ್ತು, ನಾನು ತುಳಿದ್ರೆ ನನ್ನ ಹೊಡಿತಾರೆ. ಅದಕ್ಕೆ ದಯವಿಟ್ಟು ನೆಲ ಒರೆಸೋದಕ್ಕೋಸ್ಕರ ಯಾರನ್ನು ಬಲಿ ಕೊಡಬೇಡಮ್ಮ. ಕೃಷ್ಣನ ಪಾದಗಳನ್ನ ಹಾಕ್ತೀರ ಗೋಕುಲಾಷ್ಟಮಿಗೆ, ಹೌದಾ? ನೆಲ ಒರೆಸಬಾರ್ದು, ಮೈ ಮನಸ್ಸುಗಳನ್ನ ಒರೆಸ್ಕೊಳ್ಬೇಕು ಅಂತ ದಾಸರು ಹೇಳ್ತಾರೆ, ಹೌದಾ? ಹಾಗೆ ಇನ್ನೂ ಕೆಲವಿದೆ. ಹಾಂ, ಇನ್ನೊಂದು ಒಂದೆರಡು ಮದುವೆ ಆದವ್ರ ಬಗ್ಗೆ ಹೇಳ್ತೀನಿ. ಮದುವೆ ಆದವರ ಜೀವನ ಸರ್ಕಾರಿ ಬಸ್ಸು ಎರಡೂ ಒಂದೇ. ನಿಮಗೆ ಹೇಳ್ತಿಲ್ಲ ಸರ್. ಮದುವೆ ಆದವರ ಜೀವನ ಸರ್ಕಾರಿ ಬಸ್ಸು ಎರಡೂ ಒಂದೇ. ಹೇಗೆ? ದಿನಪೂರ್ತಲಿ ಎಲ್ಲೇ ತಿರುಗಾಡಲಿ, ರಾತ್ರಿ ಡಿಪೋಕ್ಕೆ ಬರಲೇಬೇಕು. ಈ ದೇಶ ಎಂಥದ್ದು ಅಂದರೆ ಇರುವೆ ಸಾಯಿಸುವ ಪೌಡರ್ ತಂದೆ, ಅದಕ್ಕೆ ಇರುವೆಗಳು ಮುತ್ತಿಕೊಂಡವು. ಇಷ್ಟೇ. ಇದು ತುಂಬ ಅದ್ಭುತವಾಗಿದೆ. ಇದಾದಮೇಲೆ ಪಾನಕ ಪೂಜೆ ಇದೆ ಅಂತ ಭಾವಿಸ್ತೀನಿ. ಕೋಸಂಬರಿ ಜೊತೆ ಅಲ್ಲ, ಹೌದಾ? ಕುಡಿದರೆ ಮನೆ ಹಾಳಾಗುತ್ತದೆ. ಇಲ್ಲಿ ಎಷ್ಟು ಜನ ಒಪ್ತಿರೋ ಗೊತ್ತಿಲ್ಲ. ಕುಡಿದರೆ ಮನೆ ಹಾಳಾಗುತ್ತದೆ, ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ. ಅರ್ಥ ಆಯ್ತಾ? ಕುಡಿದರೆ ಮನೆ ಹಾಳಾಗುತ್ತದೆ, ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ. ಅದಕ್ಕೆ ನಮಗೆ ಮನೆಗಿಂತ ದೇಶ ಮುಖ್ಯ. ನೋಡಿ, ಎಲ್ಲ ಎಷ್ಟು ಬೇಗ ಅರ್ಥ ಮಾಡ್ತೀನಿ. ಸರ್ಕಾರಿ ನೌಕರರು ಜಗಳ ಆಡಿದರೆ ವರ್ಗಾವಣೆ ಆಗ್ತಾರೆ, ಶಾಸಕರು ಜಗಳ ಆಡಿದರೆ ಮಂತ್ರಿ ಆಗ್ತಾರೆ. ಮದುವೆ ಅದು ಆಯಿತು. ಸೊ ಇದು ತುಂಬ ಯೋಚನೆ ಮಾಡುವಂಥದ್ದು, ಗಮನ ಇಟ್ಟು ಕೇಳಿ. ಬ್ರಿಟಿಷರು ಭಾರತಕ್ಕೆ ಬರುವಾಗ ಒಬ್ಬನೇ ಒಬ್ಬ ಸೈನಿಕನನ್ನು ಕರೆತರಲಿಲ್ಲ. ಒಪ್ತೀರಾ ಈ ಮಾತನ್ನು? ಬರೀ ಮುಷ್ಟಿಯಷ್ಟು ಜನ ಬಂದರು. ಬ್ರಿಟಿಷರು ಭಾರತಕ್ಕೆ ಬರುವಾಗ ಒಬ್ಬನೇ ಒಬ್ಬ ಸೈನಿಕನನ್ನು ಕರೆತರಲಿಲ್ಲ. ಏಕೆಂದರೆ ಅವರಿಗೆ ಗೊತ್ತಿತ್ತು, ಇಲ್ಲಿಯ ದೇಶದ್ರೋಹಿಗಳಿಂದಲೇ ನಾವು ಸೈನ್ಯ ಕಟ್ಟಬಹುದು ಅಂತ. ಅರ್ಥ ಆಯ್ತಾ? ಇವತ್ತು ಬೇರೆ ದೇಶದ ನಮ್ಮ ಒಳಗಡೆ ನುಗ್ಗೋದಕ್ಕೆ ಕಾರಣ ನಮ್ಮವರೇ ವಿನಃ ಅವರಲ್ಲ. ಇವತ್ತೆಲ್ಲ ಈ ದೇಶನ ಭಕ್ತಿಯಿಂದ ಎಲ್ಲರೂ ನೋಡ್ತಿರ್ಬೇಕಾದ್ರೆ ಕೆಲವರು ಎಲ್ಲೆಲ್ಲೋ ಬೇರೆಯವ್ರ ಜೊತೆ ಸಂಧಾನ ಮಾಡ್ತಾ, ಅವನು ಹೊಡಿಬೇಕು ನೀನು, ಇವನು ಹೊಡಿಬೇಕು ನೀನು, ನೋಡ್ತಾ ಇದ್ದೀರಿ ಸತ್ಯನ. ಅದಕ್ಕೆ ಸಾಹಿತ್ಯದ ಮುಖಾಂತರ ಜಾಗೃತಿ ಆಗ್ತದೆ ಅನ್ನೋದು ಸುಳ್ಳಲ್ಲ ಸ್ನೇಹಿತರೆ. ನೀವೆಲ್ಲ ಹಿರಿಯರಿದ್ದೀರಿ, ನಿಮಗೆ ನಾನು ಬುದ್ಧಿ ಹೇಳ್ತೀನಿ ಅಂತ ತಿಳ್ಕೊಬೇಡಿ. ಯಾಕೆ ಹೇಳ್ತಿದ್ದೀವಿ ಅಂದರೆ, ಸ್ಪಂದನೆ ಬೇಕು. ವೋಟ್ ಮಾಡಬೇಕಾದಾಗ, ಎಲೆಕ್ಷನ್ ಮಾಡಬೇಕಾದಾಗ ಎಜುಕೇಟೆಡ್ ಕ್ಲಾಸ್ ಅಂತ ನಾವೇನು ಕರಿತೀವಿ ಅವರೇ ವೋಟ್ ಮಾಡಲ್ಲ. ಒಪ್ತೀರಾ ಈ ಮಾತನ್ನು? ಮಧ್ಯಾಹ್ನ ಹೋಗೋಣ, ಸಾಯಂಕಾಲ ಹೋಗೋಣ, ಪಿಕ್ನಿಕ್ ಹೋಗೋಣ. ಅವತ್ತು ಈ ಸಾರಿ ಪಿಕ್ನಿಕ್ ಕ್ಷೇತ್ರಗಳನ್ನೆಲ್ಲ ಬಂದ್ ಮಾಡಿಸೋರಿದ್ದಾರೆ. ಹೋಗೋಗಿಲ್ಲ. ಅಲ್ಲಿ ಯಾವನಾದ್ರೂ ಕಂಡ್ರೆ ಅಲ್ಲೇ ವೋಟಿಂಗ್ ಬೋತ್ ಮಾಡಬಾರ್ದು, ಹೋಗ್ಬೇಡಿ ಮಗನ. ಹೆಣ್ಣು ಮಕ್ಕಳಿಗೆ ಆಯುಷ್ ಜಾಸ್ತಿ. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳಂದ್ರೆ ಗಂಡಸರು ಬಂದಗಳು. ಇಲ್ಲೆಲ್ಲ ಗಂಡಸರು ಬಂದಾರಲ್ಲ, ಅವ್ರು ನ್ಯಾಚುರಲ್ ಬ್ಯೂಟಿಗಳು ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ. ಯಾಕಪ್ಪ ಅಂತಂದ್ರೆ, ನಾ ಚಾಲೆಂಜ್ ಮಾಡ್ತೇನೆ ರೀ. ನಾ ಕಟಿಂಗ್ ಶಾಪಿಗೆ ಹೋಗಿ ಬಂದು ಸ್ನಾನ ಮಾಡ್ಕೊತೀವಿ, ಇವ್ರು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ಮುಖ ತೊಳ್ಕೊತಾರೆ ಅಂತ ಕೇಳ್ರಿ. ಸಾಧ್ಯನೇ ಇಲ್ಲ ಬಂಧುಗಳೇ. ಗಂಡು ಮಕ್ಕಳು ಗಡ್ಡ ಮೀಸೆ ತೆಗೆದು ಅಂದ್ರೆ 10 ವರ್ಷ ಹಿಂದಕ್ಕೆ ಹೋಗ್ತೀವಿ ನಾವು. ಹೆಣ್ಮಕ್ಳು ಮೇಕಪ್ ತೆಗೆದ್ರೆ 10 ವರ್ಷ ಮುಂದಕ್ಕೆ ಹೋಗ್ತಾರಂತವ್ರು. ಅದು ಭಾಳ ವಿಶೇಷ ರೀ. ಇವ್ರು ಬ್ಯೂಟಿ ಪಾರ್ಲರ್ಗೆ ಜಾಸ್ತಿ ಹೋಗ್ತಾರೆ. ತಾವೊಬ್ಬರು ಹೋಗಂಗಿಲ್ಲ, ಗಂಡಗೂ ಕರ್ಕೊಂಡು ಹೋಗ್ತಾರೆ ಕೆಲವೊಂದು ಸಲ. ಒಬ್ಬ ಹೆಣ್ಮಗಳು ಏನು ಮಾಡಿಲ್ಲ ಅಂತ ಗಂಡಕ್ಕೆ ಕರ್ಕೊಂಡು ಹೋಲ್ಲ. ಗಂಡಕ್ಕೆ ಕರ್ಕೊಂಡು ಹೋಗಿ ವೇಟಿಂಗ್ ರೂಮ್ನಲ್ಲಿ ಕೂಡ್ರಿ, ನಾ ಮೇಕಪ್ ಮಾಡಿಸ್ಕೊಂಡು ಬರ್ತೀನಿ ಅಂತಲ್ಲ. ಮೇಕಪ್ ಮಾಡಿಸ್ಕೊಂಡು ಬಂದ್ಲು, ಒಂದು ಅರ್ಧ ಗಂಟೆ ಬಿಟ್ಟು ಬಂದ ತಕ್ಷಣ ಗಂಡಗನ್ಲಂತ, ರೀ ಬರ್ತೀರಾ ಅಂತನ್ಲಂತ. ಅದು ಗಂಡನ್ನಂತ, ನಾ ಅಂತ ಒಲ್ಲನ್ನಂತ. ತನ್ನ ಹೆಂಡ್ತಿಗೆ ತಾನ ಪರಿಚಯ ಹಿಡಿದಿಲ್ಲರಿ ಅವ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಬಂಧುಗಳೇ. ಭಾಳ ಜನ ಹೆಣ್ಮಕ್ಳು ಬಂದಿರಿ, ಗಂಡಸರು ಬಂದಿರಿ, ಭಾಳ ಸಂತೋಷ. ಗಂಡಸರಿಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು 2 ವೀಲರು ಕಾರು ತೊಗೊಂಡು ಹೋಗೋಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ಮಗು ಸಡನ್ನಾಗಿ ಓಡ್ಕೊಂಡು ಅಡ್ಡ ಬಂತಂತ ತಿಳ್ಕೊಡ್ರಿ, ಗಾಡಿ ಬ್ರೇಕ್ ಮಾಡಿರಿ, ಗಾಡಿ ಸ್ಲೋ ಮಾಡಿಕೊಡ್ರಿ, ಅವನ ಹಿಂದಲಿಂದ ಹೋಗುವಂಥ ಪ್ರಯತ್ನ ಮಾಡಿರಿ. ಯಾಕಪ್ಪ ಅಂತಂದ್ರೆ ಹುಡುಗನ ಫೋಕಸ್ ಏನಿರುತ್ತೆ ಮುಂದುಗಡೆ ಓಡುವಂಥ ಪ್ರಯತ್ನ ಜಾಸ್ತಿ ಮಕ್ಕಳು.
ಅಚಾನಕ್ಕಾಗಿ ವಯಸ್ಸಾದವ್ರು ಬಂದ್ರೆ ಅಂತ ತಿಳ್ಕೊಡ್ರಿ, ಅವಾಗ ಏನು ಮಾಡ್ರಿ, ಗಾಡಿ ಬ್ರೇಕ್ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ಅವ್ರು ಮುಂದಲಿಂದ ಹೋಗುವಂಥ ಪ್ರಯತ್ನ ಮಾಡ್ರಿ. ಯಾಕೆ ವಯಸ್ಸಾದವ್ರು ಅಂಜಿಕೊಂಡು ವಾಪಸ್ ಹೋಗುವಂಥ ಸಂದರ್ಭಗಳು ಜಾಸ್ತಿ. ಅಚಾನಕ್ಕಾಗಿ ಯುವಕರು ಬಂದ್ರೆ ಅಂತ ತಿಳ್ಕೊಡ್ರಿ, ಯೂತ್ಸ್ ಗಾಡಿ ಸ್ಲೋ ಮಾಡಿದ್ರೆ ಸಾಕ್ರಿ, ಅವ್ರು ಹೆಂಗನ ಹೋಗ್ಬಿಡ್ತಾರೆ ಅವ್ರು. ಅಚಾನಕ್ಕಾಗಿ ಈ ಹೆಣ್ಮಕ್ಳು ಬಂದ್ರೆ ಅಂತ ತಿಳ್ಕೊಡ್ರಿ, ಬ್ರೇಕ್ ಕೊಡೋದು ಸ್ಟಾಪ್ ಮಾಡೇ ಬಿಡ್ರಿ ನೀವು. ಯಾಕಪ್ಪ ಅಂತಂದ್ರೆ ಇವ್ರು ಕನ್ಫ್ಯೂಸ್ ಮಾಡೋರು ಭಾಳ ಎತ್ತಿದ ಕೈರಿಗೂ, ಸ್ವಲ್ಪ ಹೊತ್ತು ಆ ಕಡೆ ಓಡಿ ಹೋಗ್ಬಿಡ್ತಾರೆ, ಸ್ವಲ್ಪ ಹೊತ್ತು ಈ ಕಡೆ ಓಡಿ ಹೋಗಿ ಬಂದ್ಬಿಡ್ತಾರೆ ವಾಪಸ್, ಕೊನೆಗೆ ನಟ್ಟ ನಡ್ವರ್ಕ್ ನಿಂತ್ಕೊಂಡು ಓ ಮೈ ಗಾಡ್ ಅಂದ್ಬಿಡ್ತಾರೆ. ಅದಕ್ಕೆ ಭಾಳ ಎಚ್ಚರದಿಂದಿರ್ಬೇಕು. ಇನ್ನೊಂದು ವಿಶೇಷ ಹೇಳ್ತೀನಿ ರೀ, ಈ ಹೆಣ್ಮಕ್ಳು ಸ್ಕೂಟಿ ನಡ್ಸ್ಕೊಂಡು ಬಂದ್ರೆ ಅಂತ ತಿಳ್ಕೊಡ್ರಿ, ಆದಷ್ಟು ಗಂಡಸರು ಸೈಡಿಗೆ ಹೋಗ್ಬೇಕು. ಮೊನ್ನೆ ರಾಮನಗರ ಸಮೀಪ ಆಗ್ಯದ್ರೆ ಒಂದು ಘಟನೆ, ಒಂದು ಹುಡುಗಿ ಬಂದು ಒಬ್ಬವನಿಗೆ ಗುದ್ದಾಳ ಅಂತ, ಆಕ್ಸಿಡೆಂಟ್ ಮಾಡ್ಯಾಳ. ಅವ ಏನು ಮಾಡ್ಯಾನ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಂತೇಳಿ ಕರ್ಕೊಂಬಂದಾನೆ. ಕರ್ಕೊಂಬಂದು ಪೊಲೀಸಿಗೆ ಹೇಳಿದ್ನಂತ, ನೋಡ್ರಿ ಈ ಹೆಣ್ಮಗಳು ನನಗೆ ಆಕ್ಸಿಡೆಂಟ್ ಮಾಡ್ಯಾಳ, ಗುದ್ದಾಳ, ಹೌದಾ ಅಂತಂದು ಒಂದೇಟ್ ಅವನಿಗೆ ಕಪಾಳ ಕೊಡೋದಂತ. ಲೇ ಹುಚ್ಚ, ಹೆಣ್ಮಕ್ಳು ಗಾಡಿ ತೊಗೊಂಡು ನಡ್ಸ್ಕೊಂಡು ಬರುವಾಗ ರೋಡ್ ಮೇಲೆ ಹೋಗ್ಬಾರ್ದು, ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರೆ. ಅದಕ್ಕೆ ಅವನ್ನಂತ ನಾ ಫುಟ್ಪಾತ್ನಾಗ ಅಲ್ರ ಸರ ಹೊಲ್ದಾಗ ಕೆಲಸ ಮಾಡಕತ್ತಿದ್ದೆ, ಅಲ್ಲಿ ಬಂದು ಗುದ್ದಾಳ ಅನ್ನಂತಾವ. ಅದಕ್ಕೆ ಭಾಳ ಎಚ್ಚರ ವಹಿಸ್ಬೇಕಾಗ್ಯದ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಭಾಳ ಕ್ಲಾಸ್ ಜನ ಇದ್ರೆ ಅದು ಭಾಳ ಸಂತೋಷ ಅನಿಸ್ತದೆ ಬಂಧುಗಳೇ. ಭಾಳ ತಿಳ್ಕೊಂಡು ನಗೋರಿದ್ರೆ ಅದು ಭಾಳ ಸಂತೋಷ ಅನಿಸ್ತದೆ. ಇಲ್ಲಿ ಭಾಳ ಜನ ಗಂಡಸರು ಬಂದಿರಿ, ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ನಿಮ್ಮ ಕಡೆಯಿಂದ ಉತ್ತರ ಏನು ಬರುತ್ತೆ ಎಂಬುದು ಭಾಳ ಮುಖ್ಯ ಆಗ್ತದೆ ನನಗೆ. ಒಂದು ಚಿಕ್ಕ ಮಗು ನಿಮ್ಮ ಮಾತನ್ನು 5 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಮಗಳಾಗಿರ್ತಾಳೆ. ಒಬ್ಬ ಯುವತಿ ನಿಮ್ಮ ಮಾತನ್ನು 15 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಅಕ್ಕ ಅಥವಾ ತಂಗಿ ಆಗಿರ್ತಾಳೆ. ಒಬ್ಬ ಮಹಿಳೆ ನಿಮ್ಮ ಮಾತನ್ನು 30 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ತಾಯಿ ಆಗಿರ್ತಾಳೆ. ಒಬ್ಬ ಸ್ತ್ರೀ ನಿಮ್ಮ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಒಂದೂ ಪಾಲಿಸಿದ್ರೆ ಆಕೆ ಖಂಡಿತವಾಗಿ ಕಿವಿಡಿ ಆಗಿರ್ತಾಳ್ರಿ. ಭಾಳ ಜನ ಏಣಿತಿ ಅಂತೆಲ್ಲಕತ್ತೀರಿ, ನಿಮ್ಮ ಅನುಭವ ನಾ ಹೆಂಗೆ ಹೇಳಕ್ಕಾಗ್ತದೆ ಹೇಳ್ರಿ. ಭಾಳ ಸಂತೋಷ ಅನಿಸ್ತದೆ ಬಂಧುಗಳ, ಚಪ್ಪಾಳೆ ತಟ್ಕೊಂಡು ನಗ್ಲಕತ್ತೀರಿ, ಭಾಳ ಸಂತೋಷ. ಇದು ಭಾಳ ಕ್ಲಾಸ್ ಆಡಿಯನ್ಸ್ ಇದ್ರಿ, ಅದು ಭಾಳ ಸಂತೋಷ ಅನಿಸ್ತದೆ ನನಗೆ. ಇಂಥ ಆಡಿಯನ್ಸ್ ಎಲ್ಲ ಕಡೆ ಸಿಗೋದಿಲ್ಲ ನಮ್ಗೆ. ಒಂದು ಸಲ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೆ ನಾನು. ನನಗಿಂತ ಮುಂಚೆ ಒಬ್ಬರು ಭಾಷಣ ಮಾಡ್ಲಿಕ್ಕೆ ಎದ್ದು ನಿಂತರು. ಅವ್ರು ಭಾಷಣ ಮಾಡ್ತಾ ಮಾಡ್ತಾ ಹೇಳಿದರು, ಇವತ್ತು ನನಗೆ ಮಾತಾಡ್ಲಿಕ್ಕೆ ಮೂಡಿಲ್ಲ ಅಂತಂದರು. ಯಾಕೆ ಅಂತ ಕೇಳಿದರು. ನನ್ನ ಚಪ್ಪಲಿ ಕಳೆದೋಗ್ಯವ, ಹಿಂಗಾಗಿ ನಾನು ಮಾತಾಡೋಕ್ಕೆ ಮೂಡು ಬರೋದು ಅಂದರು. ಇಷ್ಟಂದ ತಕ್ಷಣ ಪ್ರೇಕ್ಷಕರಲ್ಲಿ ಒಬ್ಬ ಎದ್ದು ನಿಂತು ಹೇಳಿದ, ನೀವು ಭಾಷಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ, ಇಷ್ಟು ಚಪ್ಪಲಿ ಬರ್ತಾವ, ಆರಿಸ್ಕೊಳಕ್ಕೆ ನೀವ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳಿದ್ರಂತೆ. ನಾವು ಎಲ್ಲೆಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗ್ತೀವೋ ಅಲ್ಲಿ ಕೆಲವೊಂದು ಅನುಭವ ಆಗ್ತಾವೆ. ನಮಗೆ ಅಶೋಕ್ ಭೂಷಣ್ ಸರ್ ಕಡೆಯಿಂದ ಫೋನ್ ಬಂತು, ಮಾಮನೆಯವ್ರ ಬರ್ಬೇಕಲ್ರಿ ಅಂತಂದೆ. ಬರ್ತೀನಿ ಸರ್ ಅಂತಂದೆ. ನಿಮ್ಮ ಪೇಮೆಂಟ್ ಎಷ್ಟು ಅಂತ ಕೇಳಿದೆ. ಪೇಮೆಂಟ್ 2 ನಿಮ್ಮ ಸರ್, ನನ್ನ ಜೊತೆ ಇನ್ನೊಬ್ರು ಕಲಾವಿದರು ಯಾರು ಬರ್ತಾ ಇದ್ದಾರೆ ಹೇಳಿ ಅಂತಂದೆ. ನಿಮ್ಮ ಜೊತೆ ಗಂಗಾವತಿ ಪ್ರಾಣೇಶ್ವರ್ ಬರ್ತಾ ಇದ್ದಾರೆ ಅಂತಂದ್ರೆ. ಭಾಳ ಸಂತೋಷ ಸರ್. ಪೇಮೆಂಟ್ ಕೇಳಿದ್ರೆ ಸರ್ ನನಗೆ ನೀವೇನು ಮಾಡೋದು ಬೇಕಾಗಿಲ್ಲ, ಗಂಗಾವತಿ ಪ್ರಾಣೇಶ್ವರ್ ಎಷ್ಟು ತೊಗೊತಾರೋ ಅವ್ರಿಗಿಂತ ಒಂದು 100 ರೂಪಾಯಿ ಕಡಿಮೆ ಕೊಡ್ರಿ ಅಂದೆ ನಾನು. ಇಷ್ಟಂದು ಕೂಡಲೇ ಅಶೋಕ್ ಸರ್ ಖುಷಿಯಿಂದ ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಯಾಕ್ರಿ ಸರ್ ನಗ್ಲಕತ್ತಿರಲ್ಲ ಅಂದೆ. ಏನಿಲ್ಲರಿ, ಪ್ರಾಣೇಶ್ವರ್ ತೊಗೊಳೋದ 100 ರೂಪಾಯಿ ಅಂದ್ರೆ ಅವರು. ಅಂದ್ರೆ ನೀವು ಪುಗ್ಸೋಟೆ ಬಂದು ಹೋಗ್ತಂಬ ಲೆಕ್ಕ ಖುಷಿ ಆಗಿಬಿಡುತ್ತೆ ಬಂಧುಗಳೇ ಅವರಿಗೆಲ್ಲ. ನಾವು ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಲ್ಲಿ ಕೆಲವು ಅನುಭವಗಳು. ಬೆಂಗಳೂರು ಕರೆಸಿದ್ರು, ಇದು ಬೆಂಗಳೂರು ಬಂದ್ವಿ, ನಿನ್ನೆ ಶಿರ್ಸಿ ಒಳಗಡೆ ಇದ್ವಿ, ಅದಕ್ಕಿಂತ ಮುಂಚೆ ಬೆಳಗಾವದಲ್ಲಿ ಇದ್ದೀವಿ. ಎಲ್ಲ ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗ್ತೀವಿ ನಾವು. ಒಂದು ಸಲ ಧಾರವಾಡ ಉತ್ಸಾಸ್ಪತ್ರೆಯಿಂದ ಫೋನ್ ಬಂತು, ಎಲ್ಲ ಕಡೆ ನಗಿಸಿದ್ರಿ, ಇಲ್ಲಿ ಬಂದು ನಗಿಸಿ ಹೋಗಂತಂದ್ರು. ಇಲ್ರಿ ಸಾಧ್ಯ ಇಲ್ಲ, ನಮ್ಗೆ ನಗಿಸ್ಲಿಕ್ಕೆ ಆಗೋದಿಲ್ಲ ಒಳ್ಳೆ ಅಂತಂದ್ವಿ. ಬರಲೇಬೇಕು, ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಬರ್ರಿ ಅಂತಂದ್ರು. ನಾವು ಉತ್ಸಾಸ್ಪತ್ರೆಗೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಅಂತೇಳಿ ಹೋದ್ವಿ. ನಾನು ಪ್ರಾಣೇಶ್ವರ್ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಬ್ಬ ಹುಚ್ಚು ಬಂದು ಡಾಕ್ಟರ್ ಕಿವಿಯಾಗಿ ಏನೋ ಹೇಳ್ದ. ಏನು ಹೇಳ್ತಾ ಇದ್ದೆ ಅಂದ್ರೆ ಅಂದೆ ನಾನು. ಅವೆಲ್ಲ ನೀವು ಕೇಳಬಾರ್ದು, ಮಾತಾಡ್ರಿ ಅಂತಂದ್ರು. ಇಲ್ಲ ಹೇಳ್ರಿ, ನಾನು ಖುಷಿ ಪಡ್ತೇನೆ ಅಂದೆ ಆ ಡಾಕ್ಟರ್ಗೆ. ಆ ಡಾಕ್ಟರ್ ಹೇಳಿದ್ರು, ಆ ಹುಚ್ಚು ಬಂದು ನಮಗೆ ಕೇಳಕತ್ತೇನೆ ರೀ, ಇಂಥವ್ರಿಗೆಲ್ಲ ಹೊರಗೆ ಬಿಟ್ಟಿರಿ, ನಮಗೆ ಯಾಕೆ ಒಳಗೆ ಹಾಕಿರಿ ಅಂತಂದು. ಈ ಥರದ ಕೆಲವೊಂದು ಘಟನೆಗಳು ಆಗ್ತಾವೆ ಬಂಧುಗಳೇ.